ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ಮಲ್ಲೇಶ್ವರದ ರಾಮಾಶ್ರಯಂ ಹೋಟ್ಲಲ್ಲಿ ಪ್ರತಿ ವಾರ ಶನಿವಾರ ಭಾನುವಾರ ವಿಶೇಷವಾದ ಭಕ್ಷ್ಯಗಳನ್ನ ಬಡಿಸ್ತಾರೆ. ಮಧ್ಯಾಹ್ನದ ಊಟ, ಮಧ್ಯಾಹ್ನ ರಾತ್ರಿ ತುಂಬ ಡಿಫ್ರೆಂಟಾಗಿರುತ್ತೆ, ಹಾಗೆ ಭಾಳ ಟೇಸ್ಟಿಯಾಗಿರುತ್ತೆ, ಭಾಳ ಆರೋಗ್ಯಕರವಾಗಿರುತ್ತೆ ತಿನ್ನೋವಂಥ ತಿಂಡಿಗಳು. ನೋಡಿ, ಇವಾಗ ಹಲಸಿನಹಣ್ಣಿನ ಸೀಸನ್ ಆಗಿರೋದ್ರಿಂದ ಹಲಸಿನ ಒಂದು ಊಟ ಅಂದರೆ ಎಲ್ಲ ಥರ ತಿಂಡಿಗಳಲ್ಲೂ ಹಲಸಿನಣ್ಣಿರುತ್ತೆ. ರಸಾಯನ ಕೊಡ್ತಾರೆ, ಮತ್ತು ಜ್ಯೂಸ್ ಕೊಡ್ತಾರೆ, ಹಾಗೆ ಐಸ್ ಕ್ರೀಮ್ ಕೊಡ್ತಾರೆ, ಮತ್ತು ಉಪ್ಪಿನಕಾಯಿ ಕೊಡ್ತಾರೆ, ಕಬಾಬ್ ಥರ, ಇನ್ನೊಂದು ಥರ, ಮತ್ತೊಂದು ಥರ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ನೋಡೋಣ ಬನ್ನಿ. ಮುಖ್ಯ ರಸ್ತೆಯಲ್ಲಿರುವಂಥ ರಾಮಾಶ್ರಯಂ ಹೋಟ್ಲು ಬಂದಿದ್ದೀವಿ. ಇಲ್ಲಿ ಬೆಳಗ್ಗೆ ಬಂದು ಟಿಫನ್ ಫೆಸಿಲಿಟೀಸ್ ಯಾವ್ಯಾವ ರೀತಿ ವೆರೈಟಿ ಫುಡ್ಗಳಿದೆ ಅನ್ನೋದಂಥದ್ದು ಒಂದು ಕವರ್ ಮಾಡಿದ್ದೀವಿ. ಈಗ ಊಟದ್ದು ಯಾವ ರೀತಿ ವೆರೈಟಿಗಳು ಕೊಡ್ತಾರೆ, ಯಾವ ರೀತಿ ಉಪಚಾರ ಮಾಡ್ತಾರೆ, ಬಿಹೇವಿಯರ್ ಯಾವ ರೀತಿ ಇರುತ್ತೆ, ಹಾಗೆ ಹೋಟ್ಲು ಅಭಿರುಚಿಯಲ್ಲಿದೆ, ಅವೆಲ್ಲ ಸಂಪೂರ್ಣ ತಿಳ್ಕೊಳ್ಳೋಣ ಬನ್ನಿ. ಒಳಗಡೆ ಹಾಗೆ ಕಸ್ಟಮರ್ಗಳನ್ನ ಮಾತಾಡೋಣ, ಇವ್ರ ಬಗ್ಗೆ ಸಂಪೂರ್ಣವಾಗಿ ವಿವರ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇದು ಉಪ್ಪಿನಕಾಯಿ, ಇದು ಭಾಳ ಅದ್ಭುತವಾಗಿದೆ. ಇದರೊಟ್ಟಿಗೆ ಕಡುಬು ಮಾಡಿದ್ದಾರೆ ನೋಡಿ. ಒಂದೊಂದು ರೀತಿ ಡಿಫ್ರೆಂಟ್ ಆಗಿದೆ ತಿಂಡಿಗಳು. ಇದು ಕೂಡ ಹಲಸಿನ ಕಡುಬೇನೆ ನೋಡಿ. ಅದ್ಭುತ ಇದು ಹಲಸಿನ ಹಣ್ಣನ್ನು ಕಬಾಬ್ ಅಂತ ಹೇಳಿದಾರೆ. ನೋಡೋಣ ಟೇಸ್ಟು. ಭಾಳ ಸೊಗಸಾಗಿ ಮಾಡಿದ್ದಾರೆ. ಇದು ನಾವು ಹುಡುಕೊಂಡೋದ್ರು ಕೂಡ ಇಂಥ ತಿಂಡಿಗಳು ಸಿಗೋದಿಲ್ಲ. ಭಾಳ ಅದ್ಭುತವಾಗಿದೆ, ಹಾಗೆ ಭಾಳ ರುಚಿಕರವಾಗಿ ಕೂಡ ಇದೆ. ಒಂದೊಂದು ಫಸ್ಟ್ ಐಟಮ್ ಅಲ್ಲಲ್ಲ, ಅದೇ ಇಲ್ಲಿ ಎಲೆ ಮಾಡ್ತೀನಿ ತಲೆ ಕಸ್ಕೋಬೋದು. ರಾಮಾಶ್ರಯಂ ಹೋಟೆಲ್ನಲ್ಲಿ ಒಂದೊಂದು ದಿನ ಒಂದೊಂದು ರೀತಿಯಾದಂಥ ತಿಂಡಿಗಳು, ಊಟದಲ್ಲೂ ಕೂಡ ವೆರೈಟಿ. ಸೋಮವಾರದಿಂದ ಶುಕ್ರವಾರದವರೆಗೂ ಒಂದು ರೀತಿ ಆದರೆ, ಶನಿವಾರ ಭಾನುವಾರ ಸೊಗಸಾದ ಊಟ. ಎರಡೂ ಹಂಗೆ ಕವರ್ ಆಗಲ್ಲ. ಹಲಸಿನ ಹಣ್ಣಿನ ವಿಶೇಷ ಏನಪ್ಪ ಅಂದರೆ,
ಮಾಮೂಲಿಯಾಗಿ ಉಪ್ಪು, ಹಲಸಿನ ಹಣ್ಣಿನ ಉಪ್ಪಿನಕಾಯಿ, ಹಲಸಿನ ಚಟ್ನಿ, ಹಲಸು ಹಾಗೂ ಕಾಳಿನ ಪಲ್ಯ, ಹಲಸಿನ ಗೊಜ್ಜು, ಹಲಸಿನ ಕಡುಬು, ಹಲಸಿನ ಬಿರಿಯಾನಿ, ಹೊಟ್ಟೆ ಕಡುಬು, ಹಲಸಿನ ಕಬಾಬು, ಹಲಸಿನ ಹಪ್ಪಳ, ಹಲಸಿನ ಮೊಳಕ, ಹಲಸಿನ ರಸಾಯನ, ಹಲಸಿನ ಪಾನಕ, ಹಡಪ್ರಭು, ಹಾಗೆ ಹಲಸಿನ ಸಾಂಬಾರು ಐಟಮ್ಮು. ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಹಲಸಿನ ಹಣ್ಣಿನ ಐಸ್ ಕ್ರೀಮ್. ಈ ಐಸ್ ಕ್ರೀಮ್ ಕೂಡ ಹಲಸಿನ ಹಣ್ಣು ಆ ತೊಳೆ ಚಿಕ್ಕ ಚಿಕ್ಕ ತೊಳೆ ನಮ್ಮ ಬಾಯಿಗೆ ಸಿಗುತ್ತೆ. ಆಮೇಲೆ ಹಲಸಿನ ಘಮ, ವಾಸನೆ ಮತ್ತು ಆ ಹಣ್ಣಿನ ಒಂದು ರುಚಿಕರ ಖಾದ್ಯ ನಮಗೆ ಅನುಭವ ಆಗುತ್ತೆ ಅಷ್ಟು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈ ಎಲ್ಲ ಐಟಮ್ಗಳು ಬರೀ ಹಲಸಿನ ಹಣ್ಣಿಂದ ಮಾಡಿರೋವಂಥದ್ದು. ಇದು ಎಷ್ಟು ವಿಶೇಷವಾಗಿ ರುಚಿಕರವಾಗಿ ಮಾಡಿದ್ದಾರೆ. ಆಮೇಲೆ ಆರೋಗ್ಯಕರವಾದಂಥ ತಿಂಡಿ, ರುಚಿಕರವಾದ ಊಟ, ಹಲಸಿನ ಮೊಳಕ ಪ್ರತಿಯೊಬ್ಬರು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಹೇಳಿ ಬಿಡಿಸ್ತಾರೆ ಊಟನ. ರಸಾಯನ ಭಾಳ ಅದ್ಭುತವಾದಂಥ ಊಟ ಇವೆಲ್ಲ. ಆಮೇಲೆ ನೋಡಿ, ಇದಕ್ಕೆ ನೀವು ತುಪ್ಪ ಬೇಕಾದರೂ ಹಾಕಿಸ್ಕೊಂಡು ತಿನ್ಬೋದು. ತುಪ್ಪನೂ ನೀವು ಕೇಳಿದಷ್ಟು ಬಡಿಸೋದಕ್ಕೆ ಅವರು ಯಾವ ರೀತಿ ಅಂತಂದರೆ ಮನೆಯಲ್ಲಿ ನಮ್ಮ ತಾಯಿ ಬಡಿಸೋ ರೀತಿಯಲ್ಲಿ ಈ ಹೋಟೆಲ್ ಬಡಿಸ್ತಾರೆ. ಅಂದರೆ ಸರ್ ಇದು ಬೇಕಾ, ಸರ್ ಈ ಥರ ಬೇಕಾ, ಈ ಫುಡ್ ಬೇಕಾ, ಇದು ಬೇಕಾ, ಕೇಳಿ ಬಿಡಿಸ್ತಾರೆ. ಅದು ಒಬ್ಬ ವ್ಯಕ್ತಿಗೆ ಸಮಾಧಾನಕರ, ಸಂತೋಷಕರವಾದಂಥ ಊಟ, ರಾಜಭೋಜನ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಬನ್ನಿ ಎಲ್ಲರೂ ಟೇಸ್ಟ್ ಮಾಡಿ ಹಾಗೆ ಈ ತುಂಬ ಬರೇ ಟೇಸ್ಟ್ ಮಾಡಿ ಅಮೋಘ ಪರಿಮಳ, ಊಟ ಮಾಡೇ ರುಚಿ ಕೇಳಿ ಹಾಕಿಸ್ಕೊಳ್ತೀರ. ಅದು ಸತ್ಯವಾದ ಮಾತು ನಾನು ಹೇಳ್ತಾ ಇರೋದು. ಯಾಕೆಂದರೆ ನಾನು ಈ ಒಂದು ಖಾದ್ಯವನ್ನೆಲ್ಲ ತಿಂದಿದ್ದೀನಿ, ನಾನು ಟೇಸ್ಟ್ ನೋಡಿದೆ. ಹಾಗಾಗಿ ನಿಮಗೆಲ್ಲ ರೆಫರ್ ಮಾಡ್ತಾಯಿದ್ದೀನಿ. ಬನ್ನಿ, ತಿನ್ನಿ, ಆರೋಗ್ಯದಿಂದಿರಿ. ಆರೋಗ್ಯಕರವಾದಂಥ ಬದುಕು, ಸುಂದರವಾದಂಥ ನೋಟ, ಮನಸ್ಸಿಗೆ ಹಿತವಾದಂಥ ಜಾಗ, ಹಾಗೆ ಹೊಟ್ಟೆ ತುಂಬುವಷ್ಟು ಊಟ. ಮನುಷ್ಯನಿಗೆ ಇಷ್ಟಿದ್ಬಿಟ್ರೆ ಅವನಷ್ಟು ತೃಪ್ತಿಕರ ಬದುಕು ಇನ್ನೊಂದಿಲ್ಲ. ಎಲ್ಲರೂ ದಯವಿಟ್ಟು ಈ ಹೋಟ್ಲಿಗೆ ಒಮ್ಮೆ ಭೇಟಿ ಕೊಡಿ. ಅದ್ಭುತವಾದಂಥ ಊಟ. ಈ ಊಟದ ಸವಿಯನ್ನು ಸವಿರಿ, ಸವಿದು ಇದರ ಒಂದು ಅಂಶವನ್ನು ಮನಗಂಡು ನೀವು ಊಟ ಮಾಡಿ ಇತರರಿಗೂ ತಿಳಿಸಿ. ಹಾಗೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಇಂಥ ಒಂದು ಹೋಟ್ಲು, ಇಂಥ ಅದ್ಭುತವಾದಂಥ ರುಚಿ, ಹಾಗೆ ವಾರ ಒಂದೊಂದು ರೀತಿಯಲ್ಲಿ ಭೋಜನ, ವಿಧವಾಗಿ ಭಾಳ ಅದ್ಭುತವಾಗಿರುತ್ತೆ. ಇಂಥ ಭೋಜನ ತಿನ್ನೋದಕ್ಕೆ ಎಲ್ಲೆಲ್ಲಿಂದನೋ ಬೇರೆ ಬೇರೆ ತಾಲೂಕಿನಿಂದ ಬರ್ತಾರಂತೆ, ನೆಲಮಂಗಲದಿಂದ ಬರ್ತಾರಂತೆ ಇಲ್ಲಿ ತಿನ್ನೋದಕ್ಕೆ. ಇದು ಕೇಳೋದಕ್ಕೆ ಒಂಥರ ತುಂಬ ಹಿತವಾಗಿದೆ. ಹಾಗೆ ಇದು ಆ ಟೇಸ್ಟು ಕೂಡ ಅಷ್ಟೇ ಆಹ್ಲಾದಕರವಾಗಿದೆ. ಇದ್ರ ಬಗ್ಗೆ ಜಾಸ್ತಿ ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಜಾಸ್ತಿ ಹೊಗಳ್ಬಾರ್ದು, ವ್ಯಕ್ತಿನಾಗಲಿ ವಸ್ತುನಾಗಲಿ ಮತ್ತು ಬೇರೆ ಇನ್ನು ಅದರ್ಸ್ ಯಾವುದೇ ಆಗಿರಲಿ. ಅದು ಅವರವರು ಸ್ವತಃ ಅನುಭವಿಸಿದಾಗ ಮಾತ್ರ ಅದರ ಆನಂದ ಅವ್ರು ಸವಿಯೋದಕ್ಕೆ ಸಾಧ್ಯ. ಜೈ ಹಿಂದ್, ಜೈ ಕರ್ನಾಟಕ.